ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಸೀತಾ, ಸಿಹಿ, ರಾಮ್ 3 ಜನನು ಕಾರಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಸಿಹಿ ಇದ್ದವಳು ರಾಮ್ಗೆ ಕೇಳ್ತಾಳೆ, ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಫ್ರೆಂಡ್ ಅಂತ ಕೇಳ್ತಾಳೆ. ರಾಮ್ ಏನು ಆನ್ಸರ್ ಮಾಡೋದಿಲ್ಲ. ನಿಂಗೆ ಗೊತ್ತಾಗತ್ತೆ ಹೋಗ್ತಾ ಹೋಗ್ತಾ ಅಂತ ಹೇಳ್ತಾರೆ. ಸೀತಾ ಇದ್ದವಳು ಮತ್ತೆ ಕೇಳ್ತಾಳೆ, ರಾಮ್ ನಾವೆಲ್ಲಿ ಹೋಗ್ತಿದ್ದೀವಿ? ಆ್ಯಕ್ಚುಲಿ ನಿಮ್ಮ ಬರ್ಡೇಗೆ ನಾವು ನಿಮಗೆ ಸರ್ಪ್ರೈಸ್ ಕೊಡಬೇಕು, ನೀವು ನನಗೆ ಕೊಡ್ತಿದ್ದೀರಲ್ಲ ಅಂತ ಹೇಳ್ತಾಳೆ. ಆವಾಗ ನೆಕ್ಸ್ಟ್ ಅದೇ ಟೈಮ್ಗೆ ಮತ್ತೆ ಹೇಳ್ತಾಳೆ, ಓ ಈ ಸರ್ಪ್ರೈಸ್ ಸಿಹಿಗ ಅಂತ ಕೇಳ್ತಾಳೆ. ಹೌದು ಅಂತ ಹೇಳಿ ರಾಮ್ ಹೇಳ್ತಾರೆ. ಫ್ರೆಂಡ್ ನಾವೆಲ್ಲಿ ಹೋಗ್ತಿದ್ದೀವಿ ಹೇಳು ಹೇಳು ಅಂತ ಸಿಹಿ ಮತ್ತೆ ಕೇಳ್ತಾಳೆ. ಅಲ್ಲ ಫ್ರೆಂಡ್ ಅಲ್ಲ ಅಪ್ಪ ಅಂತ ಹೇಳ್ತಾಳೆ. ನಿನ್ನ ಫ್ರೆಂಡ್ ಅಂತ ಕರೆದು ನನಗೆ ಫ್ರೆಂಡ್ ಅಂತಲೇ ಬಾಯಿಗೆ ಬಂತು, ಸಾರಿ ಅಂತ ಹೇಳ್ತಾಳೆ. ಅವಾಗ ರಾಮ್ ಇದನ್ನು ಇಟ್ಸ್ ಓಕೆ ಪುಟ್ಟ, ನೀನು ಫ್ರೆಂಡ್ ಅಂತ ಕರೆದ್ರೇನು ಖುಷಿ, ಅಪ್ಪ ಅಂತ ಕರೆದ್ರೇನು ಖುಷಿನೇ ಆಗುತ್ತೆ, ಬಟ್ ಅಪ್ಪ ಅಂತ ಕರೆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಅಂತ ಹೇಳಿ ರಾಮ್ ಹೇಳ್ತಾನೆ. ಅವಾಗ ಸೀತಾ ಇದ್ದಳು, ರಾಮ್ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಏನೋ ಹೇಳಕ್ಕೆ ಹೋಗ್ತಿರುವಾಗ ಆ ರೋಡ್ನ ನೋಡ್ಬಿಟ್ಟು ಓ ಅಂತ ಹೇಳಿ ಹೇಳ್ತಾಳೆ. ಸಿಹಿ ಇದ್ದವಳು, ಸೀತಮ್ಮ ನಿಂಗೆ ಗೊತ್ತಾಯ್ತಾ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ ಅಂತ ಕೇಳ್ತಾಳೆ. ಆಗ ಸೀತಾ ಇದ್ದವಳು ಹ್ಞೂ ಅಂತ ಹೇಳಿ ಹೇಳ್ತಾಳೆ. ರಾಮ್ ಇದ್ದವನು, ಸಿಹಿ ಪುಟ್ಟ ನೀನು 1ರಿಂದ 100ವರೆಗೂ ಕೌಂಟ್ ಮಾಡು, ಅಷ್ಟರೊಳಗೇನೆ ಆ ಪ್ಲೇಸ್ ಬಂದ್ಬಿಡತ್ತೆ ಅಂತ ಹೇಳಿ ಹೇಳ್ತಾನೆ. ಸಿಹಿ ಕೌಂಟ್ ಮಾಡ್ತಾ ಇರ್ತಾಳೆ. ಸೀತನ್ನ ಕೇಳ್ತಾಳೆ ಸಿಹಿ, ಸೀತಮ್ಮ ನಿಂಗೆ ಗೊತ್ತಾಯ್ತಲ್ಲ ನೀನೇ ಹೇಳು ಅಂತ ಹೇಳಿ ಹೇಳ್ತಾಳೆ. ಆವಾಗ ರಾಮ್ ಇದ್ದವನು, ನಾನು ನಿಂಗೆ 3 ಆಪ್ಷನ್ಸ್ ಕೊಡ್ತೀನಿ, ನೀನೇ ಹೇಳು ಅಂತ ಹೇಳಿ ರಾಮ್ ಹೇಳ್ತಾನೆ. ಸಿಹಿ ಇದ್ದವಳು ಅಮೇರಿಕಾನಾ ಅಂತ ಹೇಳಿಕೆ ಹೇಳ್ತಾಳೆ. ಆಗ ಸೀತಾ ಇದ್ದವಳು, ಭಾರಿ ಇದೆಯಾ ಬಿಡೆ, ಕಾರಲ್ಲಿ ಯಾರು ಅಮೇರಿಕಾ ಹೋಗೋಕ್ಕಾಗತ್ತಾ ಅಂತ ಕೇಳ್ತಾಳೆ. ಆವಾಗ ನೆಕ್ಸ್ಟ್ ಬೀಚಿಗೆ ಹೋಗ್ತಿದ್ದೀವ ನಾವು ಅಂತ ಹೇಳಿ ಸಿಹಿ ಕೇಳ್ತಾಳೆ. ಬೀಚ್ ಬೆಂಗಳೂರಲ್ಲಿ ಎಲ್ಲೇ ಇದೆ, ನೀನೊಬ್ಳು ಅಂತ ಹೇಳಿ ಹೇಳ್ತಾಳೆ. ಹಾಗೆ ನೆಕ್ಸ್ಟ್ ಆ ರೋಡ್ನ ನೋಡಿಬಿಟ್ಟು ಹೇಳು ನೀನು ಅಂತ ಹೇಳಿ ಸೀತಾ ಹೇಳ್ದವಾಗ ಸಿಹಿ ಆ ರೋಡ್ನ ನೋಡಿಬಿಟ್ಟು ಓ ನಾವು ನಮ್ಮ ವಟಾರ ಅಂದರೆ ನಮ್ಮ ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳಿ ಹೇಳ್ತಾಳೆ. ಹಾಂ ಹೌದು ಅಂತ ಹೇಳಿ ರಾಮ್ ಹೇಳ್ತಾನೆ. ಈ ಕಡೆ ಸೂರಿ ಸಿಹಿ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಲ್ಲ ಎಷ್ಟೋ ವಯಸ್ಸಿಗೆ ನನ್ನಂಥ ವಯಸ್ಸಿಗೆ ಬರಬೇಕಾಗಿರೋ ಕಾಯಿಲೆನ ಆ ಚಿಕ್ಕ ಮಗು ಕೊಟ್ಟಿದೆಯಲ್ಲ ದೇವರೇ ನೀನು, ಈ ವಯಸ್ಸಲ್ಲಿ ಆಡ್ಕೊಂಡು ಕುಣ್ಕೊಂಡು ಏನೆಲ್ಲ ತಿನ್ನಬೇಕಾಗಿರೋದನ್ನ ತಿಂದ್ಕೊಂಡು ಇರೋ ಮಗುಗೆ ಆ ಥರ ಕಾಯಿಲೆ ಕೊಟ್ಬಿಟ್ಟಿದೆಯಲ್ಲ ಅಂತ ಹೇಳಿ ಸಿಹಿ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಭಾರ್ಗವಿ ಬರ್ತಾಳೆ. ನನಗೆ ಗೊತ್ತು ಮಾವಯ್ಯ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಸಿಹಿ ಬಗ್ಗೆನೇ ಅಲ್ವಾ ನೀವು ಯೋಚನೆ ಮಾಡ್ತಾ ಇರೋದು ಅಂತ ಹೇಳಿ ಕೇಳ್ತಾಳೆ. ಅಲ್ಲಮ್ಮ ಆ ಮಗುಗೆ ಆ ವಯಸ್ಸಲ್ಲೇ ಬಂದಿದೆಯಾ, ಕ್ಯೂರ್ ಮಾಡೋಕ್ಕೆ ಏನಾರು ಔಷಧಿ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಆಗ ಭಾರ್ಗವಿ ಇದ್ದವಳು, ಇವಾಗಿನ ಚಿಕ್ಕ ಮಕ್ಕಳು ಹುಟ್ಟೋ ಮಗುಗೂ ಕೂಡ ಡಯಾಬಿಟಿಸ್ ಹಾಗೆ ಬಂದ್ಬಿಡುತ್ತೆ ಮಾವಯ್ಯ, ಇವಾಗಿನ ಮೆಡಿಕಲ್ ಫೀಲ್ಡ್ ತುಂಬಾ ಮುಂದುವರೆದ್ರೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದ್ದೇ ಇರತ್ತೆ ಅಂತ ಹೇಳಿ ಹೇಳ್ತಾರೆ. ಆಗ ಸೂರಿ ಇದ್ದವರು, ಈ ವಯಸ್ಸಲ್ಲಿ ಕುಣ್ಕೊಂಡು ಆಡ್ಕೊಂಡು ತಿನ್ನಬೇಕಾಗಿರೋ ತಿಂದ್ಕೊಂಡು ಇರಬೇಕಾಗಿರೋ ವಯಸ್ಸಲ್ಲಿ ದಿನ ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅವಳಿಗೆ, ಛೇ ಅಂತ ಹೇಳಿ ಮನಸಲ್ಲೇ ಕೊರಗ್ತಾ ಇರ್ತಾರೆ. ಆಗ ಭಾರ್ಗವಿ ಇದ್ದವಳು, ನೀನೇನು ವರಿ ಮಾಡ್ಕೋಬೇಡಿ ಮಾವಯ್ಯ, ಇದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಸೂರಿ ಇದ್ದವಳು, ಏನಾದರೂ ಮಾಡಮ್ಮ, ಆ ಮಗುನ ನಮಗೆ ಗೊತ್ತಿರೋ ಒಳ್ಳೆ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸು ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾರೆ. ಆಗ ಭಾರ್ಗವಿ ಇದ್ದವಳು ಓಕೆ ಮಾವಯ್ಯ ಅಂತ ಹೇಳಿ ಹೇಳ್ತಾಳೆ. ಅದಾದಮೇಲೆ ಮಾವಯ್ಯ ನಮ್ಮ ಸಮಾಧಾನಕ್ಕೋಸ್ಕರನಾದರೂ ಸಿಹಿ ಮತ್ತು ಸೀತಾ ಜಾತಕನ ತೋರಿಸ್ಬೋದಿತ್ತು, ನಾವು ಮದುವೆ ಟೈಮಲ್ಲಿ ಇದೆಲ್ಲ ಯಾಕೆ ಹುಡುಗ ಹುಡುಗಿ ಒಪ್ಪಿದಾರಲ್ಲ ಅಂತ ಸುಮ್ಮನೆ ಆದ್ವಿ, ಬಟ್ ಇವಾಗ ಒಂದ್ಸಲಿ ತೋರಿಸ್ಬಿಡೋಣ ಅಲ್ವಾ, ನಮ್ಮ ಸಮಾಧಾನಕ್ಕಾದರೂ ತೋರಿಸೋಣ ಮಾವಯ್ಯ ಅಂತ ಹೇಳಿ ಭಾರ್ಗವಿ ಕೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶಾಂತಜ್ಜಿ ಮನೆಗೆ ಸೀತಾ, ಸಿಹಿ, ರಾಮ್ 3 ಜನ ಬರ್ತಾರೆ. ಸಿಹಿ ಕಾರ್ ಇಳಿದವಳೆ ಹೋಗಿ ಶಾಂತಜ್ಜಿನ ತಪ್ಕೋತಾಳೆ. ಆಗ ಮೂರ್ತಿ ಇದ್ದವರು, ನಾವು ಬೆಳಗಿನ ಇವ್ರದೇ ಜಪ ಮಾಡ್ತಿದ್ದೀವಲ್ಲ, ಮೋಸ್ಟ್ಲಿ ಇದು ನಮಗೆ ಭ್ರಮೆ ಅನ್ಸತ್ತೆ ಅಂತ ಹೇಳಿ ಅನ್ಕೋತಾರೆ. ಆವಾಗ ಶಾಂತ ಹೌದಿರಬೇಕು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಆಗ ಸಿಹಿ ಇದ್ದವಳು, ಅಲ್ಲ ನಾನು ಬಂದಿದ್ದೀನಿ, ನೀವು ಯಾಕೆ ನನ್ನ ಮುದ್ದು ಮಾಡ್ತಾ ಇಲ್ವಲ್ಲ, ಸುಮ್ಮನೆ ನಿಂತಿದ್ದೀರಲ್ಲ ಅಂತ ಹೇಳಿ ಕೇಳ್ತಾಳೆ. ಸಿಹಿ ಹೀಗೆ ಮಾತಾಡಿದ್ದನ್ನು ನೋಡಿ ಮೂರ್ತಿ ಮತ್ತು ಶಾಂತಮ್ಮ ಓ ನಿಜವಾಗ್ಲೂ ಬಂದಿದ್ದಾಳೆ ಅಂತ ಹೇಳಿ ಅವಳನ್ನ ಹಗ್ ಮಾಡಿ ಮುದ್ದು ಮಾಡ್ತಾರೆ. ಆಗ ಸಿಹಿ, ನಿಂದು ಇವತ್ತು ಹುಟ್ಟಿದಬ್ಬ ಅಲ್ವಾ, ನೀನಿಲ್ಲ ಅಂತ ಹೇಳಿ ತುಂಬ ಬೇಜಾರಾಗಿತ್ತು, ನೀ ಬಂದಿದ್ದು ತುಂಬ ಒಳ್ಳೇದಾಯಿತು ಅಂತ ಹೇಳಿ ಶಾಂತಜ್ಜಿ ಹೇಳ್ತಾರೆ. ಸಿಹಿ ಇದ್ದಳು, ಅಜ್ಜಿ ತಾತ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ. ಅದೇ ಟೈಮ್ಗೆ ರಾಮ್ ಮತ್ತು ಸೀತಾ ಕೂಡ ಅಲ್ಲಿಗೆ ಬಂದು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾರೆ. ಅವಾಗ ಸೀತಾ, ನೀವು ಬಂದಿದ್ದು ತುಂಬಾ ಒಳ್ಳೇದಾಯಿತು ಅಂತ ಹೇಳಿ ಶಾಂತಜ್ಜಿ ಹೇಳ್ತಿರುವಾಗ ಸೀತಾ, ಅಮ್ಮ ನಾವಿಲ್ಲಿಗೆ ಬರ್ತೀವಿ ಅಂತ ಹೇಳಿ ನಮಗೂ ಗೊತ್ತಿರಲಿಲ್ಲ, ಇದೆಲ್ಲ ಸರ್ಪ್ರೈಸ್ ಅಂತ ಹೇಳಿ ಇವ್ರು ಪ್ಲ್ಯಾನ್ ಮಾಡಿದ್ದು ಅಂತ ಹೇಳಿ ರಾಮ್ಗೆ ಹೇಳ್ತಾಳೆ. ಆಗ ರಾಮ್ ಇದ್ದವನು, ಅಜ್ಜಿ ನೀವು ಬೆಳಿಗ್ಗೆ ಪೂರಿ ಮಾಡಿರ್ತೀರ, ತಿನ್ನೋಕ್ಕೆ ನಾನೇ ಇಲ್ಲ ಅಂತ ಹೇಳಿ ಸಿಹಿ ನಿಮ್ಮನ್ನ ಬೆಳಿಗ್ಗೆಯಿಂದ ತುಂಬ ಮಿಸ್ ಮಾಡ್ಕೋತಾ ಇದ್ಲು. ಕೇಕ್ ಕಟ್ ಮಾಡುವಾಗಲೂ ಕೂಡ ಶಾಂತಜ್ಜಿ
ಮೂರ್ತಿ ತಾತ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗಿದ್ಲು. ಅದಕ್ಕೆ ಅವರಿಗೆ ಹೇಳ್ದೇನೆ ಸರ್ಪ್ರೈಸ್ ಅಂತ ಹೇಳಿ ನಾನು ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟೆ. ನನ್ನ ಹೆಂಡತಿ ಮಗಳು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ರು, ಅದಕ್ಕೆ ಇಲ್ಲಿಗೆ ನಾನು ಕರ್ಕೊಂಡು ಬಂದೆ ಅಂತ ಹೇಳಿ ರಾಮ್ ಹೇಳ್ತಾನೆ. ಆಗ ಶಾಂತಜ್ಜಿ ಇದ್ದವರು ನಿನ್ನ ಬಾಯಲ್ಲಿ ನನ್ನ ಹೆಂಡತಿ ನನ್ನ ಮಗು ಅಂತ ಹೇಳಿದ್ದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು, ಕೂತ್ಕೊಂಡಿರಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಶಾಂತಜ್ಜಿ ಹೋಗ್ತಾರೆ. ಆಗ ಮೂರ್ತಿ ತಾತ ಇದ್ದವರು ಗಂಡ ಹೆಂಡತಿ ಮದುವೆ ಆದಮೇಲೆ ತವ್ರ ಮನೆಗೆ ಬಂದು ಊಟ ಮಾಡೋದು ಪದ್ಧತಿ, ನೀವು ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಅಂತ ಹೇಳಿ ಹೇಳ್ತಾರೆ. ಆಗ ಸಿಹಿ ಇದ್ದವಳು ತಾತ ಸೀತಮ್ಮನ ತವ್ರ ಮನೆ ಇವಾಗ ಖಾಲಿ ಆಗಿದೆ, ನಾನು ಆ ಮನೆನ ನೋಡ್ಬೋದಾ ಅಂತ ಹೇಳಿ ಕೇಳ್ತಾಳೆ. ಹಾಂ ಇರು ಕಂದ, ಒಂದು ನಿಮಿಷ ಕೀ ತೊಗೊಬರ್ತೀನಿ ಅಂತ ಹೇಳಿ ಮೂರ್ತಿ ತಾತ ಕೀ ತರೋಕಂತ ಹೇಳಿ ಹೋಗ್ತಾರೆ. ಅಷ್ಟರೊಳಗೇನೆ ಸಿಹಿ ಫ್ರೆಂಡ್ಸ್ ಎಲ್ಲ ಬಂದು ಸಿಹಿಗೆ ಬರ್ಡೇ ವಿಶ್ ಮಾಡ್ತಾರೆ. ಆಗ ರಾಮ್ ಇದ್ದವನು ಅವ್ನು ತಂದಿರೋ ಚಾಕ್ಲೇಟ್ಸ್ನೆಲ್ಲ ಸಿಹಿಗೆ ಕೊಟ್ಟು ಇದನ್ನು ಎಲ್ಲರಿಗೂ ಹಂಚೋಕ್ಕೆ ಹೇಳ್ತಾನೆ. ಇನ್ನು ಈ ಕಡೆ ಪ್ರಿಯಾ ಇದ್ದಳು ಅಶೋಕಿಗೆ ಕಾಲ್ ಮಾಡ್ತಾಳೆ. ಅಶೋಕ್ ಹೇಗಿದ್ದೀರಾ, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ, ಬ್ಯುಸಿನಾ ಅಂತ ಹೇಳಿ ಕೇಳ್ತಾಳೆ. ಏನೋ ಒಂದು ವಿಷಯ ಹೇಳಬೇಕು ಅಂತ ಹೇಳಿ ಹೇಳ್ತಾಳೆ. ಅವಾಗ ಅಶೋಕ್ ಇದ್ದವ್ರು ಏನು ಅಂತ ಹೇಳಿ ಕೇಳ್ತಾರೆ. ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನೀವು ಮನೆಗೆ ಬರ್ರಿ ಆವಾಗ ನಾನು ಹೇಳ್ತೀನಿ ಅಂತ ಹೇಳಿ ಪ್ರಿಯಾ ಹೇಳ್ತಾಳೆ. ಆಗ ಮತ್ತೆ ನೀವು ಮನೆಗೆ ಬರ್ರಿ ಹೇಳ್ತೀನಿ ಅಂತ ಹೇಳ್ತಾಳೆ. ನೀವು ನಾ ವಿಷಯ ಹೇಳಿದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನು ನಾನು ಕಣ್ಣಾರೆ ನೋಡಬೇಕು ಅಂತ ಹೇಳಿಬಿಟ್ಟು ಬೇಗ ಮನೆಗೆ ಬನ್ನಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಪ್ರಿಯಾ ಇದ್ದಳು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ, ಈ ವಿಷಯನ ಅಶೋಕ್ಗೆ ನಾನು ಹೇಗೆ ಹೇಳಿ ಒಂದು ಸಣ್ಣ ಟೀ ಕಪ್ ಇಟ್ಟು ಹೇಳಲಾ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಇಲ್ಲ ಒಂದ್ಸತಿ ನಾನೇ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದುಬಿಡ್ಲಾ, ಬೇಡ 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 ಅವ್ರು ಬಿಟ್ಟು ಹೋಗೋಕ್ಕೆ ಸರಿಯಾಗೋದಿಲ್ಲ. ಅಶೋಕ್ ಬಂದ ಮೇಲೆ ನಾವು ಅವರು ಒಟ್ಟಿಗೆ ಹೋಗಿ ಚೆಕಪ್ ಮಾಡಿಸ್ತವಾಗ ಡಾಕ್ಟರ್ ಕಂಗ್ರಾಟ್ಸ್ ಅಂತ ಹೇಳ್ತಾರಲ್ಲ, ಅಶೋಕ್ ಮುಖದಲ್ಲಿ ಆಗೋ ಖುಷಿ ನಾನು ನೋಡಬೇಕು ಅಂತ ಹೇಳಿ ಪ್ರಿಯಾ ಅನ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಬಾಗಿಲು ತೆಗೆದು ಸಿಹಿ ಒಳಗೆ ಹೋಗ್ಬಿಟ್ಟು ಸೀತಮ್ಮ ನಿನ್ನ ತವ್ರ ಮನೆಗೆ ಸ್ವಾಗತ ಅಂತ ಹೇಳಿ ವೆಲ್ಕಮ್ ಮಾಡ್ತಾಳೆ. ರಾಮ್ಗೂ ಕೂಡ ಹಾಗೇನೆ ವೆಲ್ಕಮ್ ಮಾಡ್ತಾಳೆ. ಆವಾಗ ಸೀತಾ ಇದ್ದಳು ತಾಯಿ ಸ್ಥಾನದಲ್ಲಿ ನಿಂತು ಮದುವೆನೂ ಮಾಡಿಸಿದ್ದಲ್ಲದೆ ಇವಾಗ ತವ್ರ ಮನೇಲಿ ವೆಲ್ಕಮ್ ಕೂಡ ಮಾಡ್ತಿದ್ದೀಯಾ, ಇದನ್ನೆಲ್ಲ ನಿಂಗೆ ಯಾರೇ ಹೇಳ್ಕೊಟ್ರು ಅಂತ ಹೇಳಿ ಸೀತಾ ಕೇಳಿದವಾಗ ಸಿಹಿ ಇದ್ದಳು ನಾನು ತುಂಬ ಸ್ಮಾರ್ಟ್, ನನಗೆ ಎಲ್ಲದೂ ಗೊತ್ತಾಗತ್ತೆ ಅಲ್ವಾ ಅಳಿಯಂದ್ರೆ ಅಂತ ಹೇಳಿ ರಾಮ್ ಕಡೆ ನೋಡಿಬಿಟ್ಟು ಕೇಳ್ತಾಳೆ. ಆಗ ರಾಮ್ ಇದ್ದನು ನಾನು ಅಳಿಯಂದ್ರ ಅಂತ ಹೇಳಿ ಕೇಳ್ತಾನೆ. ಆಗ ಸಿಹಿ ಇದ್ದಳು ಹಾಂ ಸೀತಮ್ಮನ ತವ್ರ ಮನೆಗೆ ನೀವು ಅಳಿಯಂದ್ರೆ ಅಂತ ಹೇಳಿ ಹೇಳ್ತಾಳೆ. ಆಗ ಸಿಹಿ ಇದ್ದವಳು ಮತ್ತೆ ಹೇಳ್ತಾಳೆ ಸೀತಮ್ಮ ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಸೀತನ ಕಡೆ ನೋಡಿಬಿಟ್ಟು ಹೇಳ್ತಾಳೆ. ಆಗ ರಾಮ್ ಇದ್ದನು ಯಾಕೆ ಆ ಮನೆ ಚೆನ್ನಾಗಿಲ್ವಾ ಅಂತ ಹೇಳಿ ಕೇಳ್ತಾನೆ. ಆವಾಗ ಸಿಹಿ ಇದ್ದವಳು ಅದು ಚೆನ್ನಾಗಿದೆ, ಆದರೆ ಈ ಮನೆಯಲ್ಲಿ ಒಂದು ಕಡೆ ನಿಂತ್ಕೊಂಡು ಸೀತಮ್ಮ ಅಂತ ಹೇಳಿ ಕರೆದ್ರೆ ಸೀತಮ್ಮನ ನಾನು ಡೈರೆಕ್ಟಾಗಿ ನೋಡ್ಬೋದಿತ್ತು, ಆದರೆ ಆ ಮನೆಯಲ್ಲಿ ಹಾಗಲ್ಲ, ಸೀತಮ್ಮನ ಹುಡ್ಕೋಕ್ಕೆ ತುಂಬ ಕಷ್ಟ ಆಗತ್ತೆ. ಈ ಮನೆಯಲ್ಲಿ ಸೀತಮ್ಮ ಚೂಡಿ ಹಾಕ್ಕೊಂಡು ಅಡುಗೆ ಮನೆಯಲ್ಲಿ ಇರ್ತಿದ್ಲು, ಆ ಮನೆಯಲ್ಲಿ ಸೀರೆ ಉಡ್ಕೊಂಡು ರಾಣಿ ಥರ ಇರ್ತಾಳೆ, ನನಗೆ ಅಲ್ಲಿ ಸೀತಮ್ಮ ಅನಿಸೋದೇ ಇಲ್ಲ. ಇಲ್ಲಿ ಅಡುಗೆ ಮನೆಯಲ್ಲಿ ಸೀತಮ್ಮ ಸೌಟ್ ಹಿಡ್ಕೊಂಡು ನನಗೆ ಹೆದರಿಸ್ತಾ ಇದ್ಲು, ಚಪಾತಿ ಮಾಡುವ ಹಿಟ್ಟು ಕಲಿಸ್ತಾ ಇದ್ದರೆ ನನಗೆ ಮೀಸೆ ಬರಿತಾ ಇದ್ಲು, ಭಾನುವಾರ ನಾನು ಸೀತಮ್ಮ ಇಬ್ಬರೂ ಸೇರಿಕೊಂಡು ಮನೆ ಕ್ಲೀನ್ ಮಾಡ್ತಾ ಇದ್ವಿ, ಅಲ್ಲಿ ಸೀತಮ್ಮ ರಾಣಿ ಥರ ಇರ್ತಾಳೆ ಅಂತ ಸಿಹಿ ಹೇಳ್ತಾಳೆ. ಆಗ ರಾಮ್ ಇದನ್ನು ಸಿಹಿ ಪುಟ್ಟ ನನಗೆ ನಿನ್ನ ನೋವು ಏನು ಅಂತ ಹೇಳಿ ಅರ್ಥ ಆಗತ್ತೆ, ಈ ಮನೇನ ನಾನೇ ಇಷ್ಟು ಮಿಸ್ ಮಾಡ್ಕೋತೀನಿ, ಇನ್ನು ನೀವು ಎಷ್ಟು ಮಿಸ್ ಮಾಡ್ಕೋಬೇಡ ಅಂತ ಹೇಳಿ ರಾಮ್ ಕೇಳ್ತಾನೆ. ಆಗ ಸೀತಾ ಇದ್ದವಳು ಹೌದು ರಾಮ್ ನಾನು ಈ ಮನೇನ ತುಂಬ ಮಿಸ್ ಮಾಡ್ಕೋತೀನಿ, ಈ ಮನೆ ನನ್ನ ಆಡಂಬರ ನನ್ನ ಒಡವೆ ವಸ್ತ್ರ ಏನೂ ನೋಡದೆ ನನ್ನ ಸೀತನ್ ಥರ ನೋಡಿದ ಮನೆ ಇದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಸುಲೋಚನಾ ಆ ಮನೆಗೆ ಶಾಂತಜ್ಜಿನ ನೋಡಿಬಿಟ್ಟು ಓ ಹೇಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಸೀತಾ ಮತ್ತು ಸಿಹಿ ಮದುವೆ ಆಗಿ ಹೋದ್ಮೇಲೆ ಈ ಮನೆ ಬಿಕೋ ಅಂತಿರತ್ತಲ್ಲ ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಸೀತಾ ಸಿಹಿ ಬಂದಿದ್ದ ವಿಷಯ ನನಗೆ ಗೊತ್ತೇ ಆಗಲಿಲ್ಲ ನೋಡಿ ಬಂದಿದ್ದಾರಂತಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಶಾಂತಜ್ಜಿ ಇದ್ದವರು ಹಾಂ ಹೌದು ಬಂದಿದ್ದಾರೆ ಅಂತ ಹೇಳಿ ಶಾಂತಜ್ಜಿ ಹೇಳ್ತಾರೆ. ಸುಲೋಚನಾ ಅಶೋಕ್ ಈ ಮನೆ ಏನು ಸೀತಾ ಹೆಸರಿಗೆ ಮಾಡಿದಾರಲ್ಲ ಅಳಿಯಂದ್ರು, ಈ ಮನೆ ಅವ್ರದ್ದೇ ಬಿಡಿ ಅಂತ ಹೇಳಿ ಹೇಳ್ತಾರೆ. ಈ ಮನೆಯಲ್ಲಿ ನಾವು ಬಂದು ಇರ್ಬೋದಿತ್ತು, ಸೀತಾ ಅದಕ್ಕೆ ಒಪ್ಪಲೇ ಇಲ್ಲ, ಸೀತಾ ಒಪ್ಪಿದ್ರೆ ನಾವು ಈ ಮನೆನ ನಮ್ಮನೆ ಥರ ನೋಡಿಕೊಂಡು ಇಲ್ಲೇ ಆರಾಮಾಗಿ ಇರ್ತಿದ್ವಿ ಅಂತ ಹೇಳಿ ಹೇಳ್ತಾರೆ. ಸೀತನ ಮನೆ ಅಂದರೆ ಸೀತನ ಅಣ್ಣಂಗೂ ಕೂಡ ಮನೆ ಅಲ್ವಾ, ಅದೇ ಅರ್ಥದಲ್ಲಿ ನಾನು ಹೇಳಿದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಈ ಕಡೆ ರಾಮ್ ಇದನ್ನು ಸೀತನ್ ಭುಜದ ಮೇಲೆ ಮುಖ ಇಟ್ಟು ಸೀತಾ ನೀವು ಯಾಕೆ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿ ಕೇಳ್ತಾನೆ. ಅಯ್ಯೋ ಈ ಕ್ವೆಶನ್ನ ಎಕ್ಸತಿ ಅಂತ ಕೇಳ್ತೀರಾ ರಾಮ್ ಅಂತ ಹೇಳಿ ಹೇಳ್ತಾನೆ. ನೀವು ಹೇಳಿ ಅಂತ ಹೇಳಿ ರಾಮ್ ಹೇಳಿದವಾಗ ಯಾಕಂದರೆ ನಾನು ರಾಮ್ ಹೆಂಡ್ತಿ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ. ಓ ನೀವು ನನ್ನ ಮದುವೆ ಆಗಿದ್ದಕ್ಕೆ ನೀವು ಇಷ್ಟು ಬ್ಯೂಟಿಫುಲ್ಲಾ, ಈಗ ಮಾತು ಮರೆಸ್ಬೇಡಿ ಹೇಳಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಸೀತಾ ಇದ್ದವಳು ಹೀಗೆ ಮಾತಾಡ್ತಾ ಇರ್ತಾರೆ. ಮದುವೆ ಮನೆಯಲ್ಲಿ 3 ಕೊಟ್ರಲ್ಲ ನೀವು, ಒಂದಲ್ಲ ಎರಡಲ್ಲ 3 ಕೊಟ್ರಲ್ಲ ನೀವು ಅಂತ ಹೇಳ್ತಿರುವಾಗ ಹಾಂ ನಾನು ಯಾರು ಕೊಟ್ಟಿದ್ದು ಇಟ್ಕೊಳ್ಳೋದಿಲ್ಲ ವಾಪಸ್ ಕೊಡ್ತೀನಿ, ನೀವು ಹ್ಞೂ ಅಂದರೆ ಈಗಲೇ ಕೊಡ್ತೀನಿ ಅಂತ ಹೇಳಿ ಕೊಡೋಕೆ ಬರ್ತಾನೆ. ಆಗ ಅಲ್ಲಿಗೆ ಸುಲೋಚನಾ ಬರ್ತಾಳೆ. ಸೀತನ ನೋಡ್ಬಿಟ್ಟು ಸೀತಾ ಥೇಟ್ ರಾಣಿ ಥರನೇ ಕಾಣಿಸ್ತಾ ಇದ್ದೀಯಾ,
ಚೆನ್ನಾಗಿದೆಯಾ ಅಂತ ಹೇಳಿ ಕೇಳ್ತಾರೆ. ಆಗ ರಾಮ್ನ ನೋಡ್ಬಿಟ್ಟು ಅಳಿ ಅಂದರೆ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ನೋಡು, ನೀ ಮನೆಗೆ ಬಂದಿದ್ದು ಒಳ್ಳೇದಾಯ್ತು, ಆದರೆ ನೀನು ಈ ಮನೆಗೆ ಬಂದ ತಕ್ಷಣ ಆರತಿ ಮಾಡಿ ನಿನ್ನ ಒಳ ಕರ್ಕೋಬೇಕಿತ್ತು. ಇಲ್ಲಿ ಅದನ್ನು ಮಾಡೋರು ಯಾರೂ ಇಲ್ಲ. ನೀವು ಹೂ ಅಂದಿದ್ರೆ ನಾವು ಈ ಮನೆಯಲ್ಲೇ ಇದ್ದು ಈ ಮನೆಯನ್ನು ನಮ್ಮನೆ ಥರ ನೋಡಿಕೊಂಡು ಇರ್ತಿದ್ವಿ ಅಂತ ಹೇಳಿ ಹೇಳ್ತಾರೆ. ಈ ಪರವಾಗಿಲ್ಲ ಅದಕ್ಕೆ ಅಂತ ಹೇಳಿ ಸೀತಾ ಹೇಳ್ತಾಳೆ. ಇನ್ನು ಈ ಕಡೆ ಪ್ರೇಮಂಗೆ ಅಶೋಕ ಕಾಲ್ ಮಾಡ್ತಾರೆ. ಅವಾಗ ಪ್ರಿಯಾ ಏನೋ ವಿಷಯ ಹೇಳಿದ್ಲತ್ತೆ, ಏನು ಅಂತ ಹೇಳಿ ಕೇಳ್ತಾರೆ. ಅದೊಂಥರ ಸೀಕ್ರೆಟ್ ಅಲ್ಲ, ನಿಮಗೆ ಪ್ರಿಯಾ ಫೋನ್ ಮಾಡಿದ್ಲಲ್ಲ, ಮತ್ತೆ ಫೋನ್ ಮಾಡಿ ಅವಳೇ ಹೇಳ್ತಾಳೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಹೋಗಿ ನೋಡಿದ್ರೆ ಹೂ ತೊಗೊಂಡು ಬಂದಿರ್ತಾರೆ. ಅದನ್ನು ತೊಗೊಂಡು ಬರ್ತಿರುವಾಗ ಅಲ್ಲಿಗೆ ಅಂಜಲಿ ಬರ್ತಾಳೆ. ಅತ್ತೆ ಹೂವು ಹೂ ತರಿಸಿದ್ದೀರಾ, ನನಗೆ ತರಿಸಿದ್ದೀರಾ ಅಂತ ಹೇಳಿ ಅದನ್ನು ಮುಟ್ಟಕ್ಕೆ ಹೋಗ್ತಾಳೆ. ಇದು ನಿನಗೆ ತರಿಸಿದ್ದಲ್ಲ, ಪ್ರಿಯಾ ತಾಯಿ ಆಗ್ತಿದ್ದಾಳಲ್ಲ ಅದಕ್ಕೋಸ್ಕರ ತರಿಸಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಅಂಜಲಿಗೆ ಖುಷಿ ಆಗತ್ತೆ. ಹೌದಾ, ಆದ್ರೂ ಒಂದ್ಸತಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಂಡು ಆ ಶಾಸ್ತ್ರನೆಲ್ಲ ಮಾಡ್ಬೋದಿತ್ತು ಅಂತ ಹೇಳಿ ಹೇಳ್ತಾರೆ. ನನಗೆ ನಿನ್ಕಿಂತ ಚೆನ್ನಾಗಿ ಗೊತ್ತಿದೆ, ಅವಳು ವಾಂತಿ ಮಾಡ್ಕೊಂಡ ಮೇಲೆ ನಾನು ಇಷ್ಟೆಲ್ಲ ಮುಂದುವರೆದಿದ್ದು, ನೀನು ಸುಮ್ಮನಿರು ಅಂತ ಹೇಳಿ ಅಂಜಲಿಗೆ ಹೇಳ್ತಾರೆ. ಅಲ್ಲಿಗೆ ಪ್ರಿಯಾ ಕೂಡ ಬರ್ತಾಳೆ. ಅಮ್ಮ ಇಷ್ಟೊಂದು ಹೂ ತರಿಸಿದ್ಯಾ, ಗಮ್ ಅಂತಿದೆ, ಯಾರೋ ಅಂಜಲಿ ತರಿಸಿದ್ಯಾ, ಕೊಡು ಮುಡ್ಕೋತಾಳೆ ಅಂತ ಹೇಳಿ ಹೇಳ್ತಾರೆ. ನಾನು ಅಂಜಲಿಗೆಲ್ಲ ತರಿಸಿದ್ದು, ನಿನಗೆ ತರಿಸಿದ್ದು ಅಂತ ಹೇಳಿ ಅವರಮ್ಮ ಹೇಳ್ತಾರೆ. ಇಷ್ಟನ್ನು ನಾನು ಮುಡ್ಕೊಳಕ್ಕಾಗೋದಿಲ್ಲಮ್ಮ, ಅವಳಿಗೆ ಕೊಡು ಅಂತ ಹೇಳಿ ಹೇಳ್ತಾರೆ. ನೀನು ಬಾ ದೇವ್ರ ಮುಂದೆ ಕೂತ್ಕೋ, ನಾನು ನಿಂಗೆ ಆರತಿ ಮಾಡ್ತೀನಿ ಅಂತ ಹೇಳಿ ಆರತಿ ಮಾಡೋಕ್ಕಂತ ಬರ್ತಾರೆ. ಪರವಾಗಿಲ್ಲಮ್ಮ, ನಾನೇನು ಇಷ್ಟು ಮುಡ್ಕೊಳ್ಳೋದಿಲ್ಲ, ಅಷ್ಟಕ್ಕೂ ನನಗೆ ಈ ಹೂವಿನ ವಾಸನೆ ಕಂಡ್ರೇ ಆಗೋದಿಲ್ಲ, ಒಂಥರ ತಲೆ ಸುತ್ತ ಬರುತ್ತೆ, ಅಂಜಲಿಗೆ ಕೊಡು ಅಂತ ಹೇಳಿ ಹೇಳ್ತಾರೆ. ಅವರು ಬೇಡ ಕಣೆ ಅಂತ ಹೇಳಿ ಹೇಳ್ತಾರೆ. ಅಂಜಲಿ ಅತ್ತಿಗೆ ಅಂತ ಹೇಳ್ತಾಳೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ಮುಟ್ಕೋ ಅಂತ ಹೇಳಿ ಅರ್ಧ ಕಟ್ ಮಾಡಿ ಮುಡ್ಸಕ್ಕಂತ ಹೇಳಿ ಹೋಗ್ತಾಳೆ. ಇವಳು ಪಿ ಜಿಯಲ್ಲಿ ಇರುವಾಗಲೂ ಕೂಡ ಹೂವನ್ನ ತರಿಸ್ತಾ ಇದ್ಲು, ದೇವ್ರಿಗೆ ಮುಡಿಸಿ ತಾನು ಮುಡ್ಕೋತಾ ಇದ್ಲು. ಅವಳಿಗೆ ತುಂಬ ಇಷ್ಟ ಹೇಳಿ ಹೂವನ್ನ ಮುಡಿಸ್ತಾಳೆ. ಇಲ್ಲ, ನನಗೆ ಅಶೋಕ್ ಮಾಡೋ ಟೀ ಅಂದರೆ ಇಷ್ಟ ಅಂತ ಹೇಳಿ ಹೇಳ್ತಾಳೆ. ನನಗೆ ಹೇಳ್ಕೊಟ್ಟಿದ್ದಾರೆ ಅಶೋಕ್, ನಿಮಗೂ ಮಾಡ್ಕೊಂಡು ಬರಲ್ಲ, ಇರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಡುಗೆ ಮನೆ ಕಡೆ ಹೋಗ್ತಾಳೆ. ಇನ್ನು ಈ ಕಡೆ ಪ್ರೇಮ ಇದ್ದವಳು ಅಂಜಲಿಗೆ, ಅವಳಿಗೇನೋ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವ, ಅವಳು ಕೊಟ್ಟ ತಕ್ಷಣ ಮುಟ್ಕೊಬಿಟ್ಟೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ನಾನು 700 ರೂಪಾಯಿ ಕೊಟ್ಟು ಎಲ್ಲಿಂದನೋ ಡೆಲಿವರಿ ಮಾಡಿಸ್ಕೊಂಡು ಬಂದರೆ ನೀನು ಮುಡ್ಕೊಂಡೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಅಂಜಲಿಗೆ ತುಂಬಾ ಬೇಜಾರಾಗತ್ತೆ. ಅಂಜಲಿ ಅದೇ ಬೇಜಾರಲ್ಲಿ, ಅತ್ತೆ ಇದನ್ನು ಅತ್ತಿಗೆಗಂತ ಹೇಳಿ ತರಿಸಿದ್ರು, ನಾನು ಮುಡ್ಕೊಂಡೆ, ಅವರಿಗೆ ತುಂಬ ಬೇಜಾರಾಯಿತು ಅಂತ ಹೇಳಿ ತಲೆ ಮುಡಿಸಿದ ಹೂವನ್ನ ಕಿತ್ತು ಟೇಬಲ್ ಮೇಲೆ ಇಡೋಕೆ ಹೋಗ್ತಾಳೆ. ಅಷ್ಟೊತ್ತಿಗೇನೆ ಪ್ರಿಯಾ ಕೂಡ ಆ ಕಡೆ ಬರ್ತಾಳೆ. ಸುಬಿ ಟೀ ಆಯಿತು, ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ ಹೇಳಿ, ನಿಮ್ಮ ಅಣ್ಣ ಮಾಡಿ ಟೀ ಥರನೇ ಇದೆಯಾ ಅಂತ ಹೇಳಿ ನೀನೇ ಕುಡಿದು ನೋಡಬೇಕು ಅಂತ ಹೇಳ್ತಾಳೆ. ಆಗ ಅಂಜಲಿ ಇದ್ದಳು, ನಾನು ಇವಾಗ ಈ ಹೂ ತೆಗೆದು ಟೇಬಲ್ ಮೇಲೆ ಇಟ್ಟರೆ ಅತ್ತಿಗೆಗೆ ಬೇಜಾರಾಗುತ್ತೆ, ಅದಕ್ಕೆ ಯಾಕೆ ಅಂತ ಹೇಳಿ ಕೇಳ್ತಾರೆ ಅಂತ ಹೇಳಿ ಹಾಗೆ ಮುಡ್ಕೊಂಡೇ ಇರ್ತಾಳೆ. ಟೀನ ಕುಡಿದು ನೋಡ್ಬಿಟ್ಟು ಥೇಟ್ ಅಣ್ಣ ಮಾಡೋ ಟೀ ಥರನೇ ಇದೆ ಅತ್ತಿಗೆ ಅಂತ ಹೇಳಿ ಹೇಳ್ತಾಳೆ. ಇನ್ನು ಈ ಕಡೆ ಸೀತಾ ರಾಮ್ ಸುಲೋಚನ ಮಾತಾಡ್ತಿರ್ಬೇಕಾದ್ರೆ, ನಮ್ಮ ಹೆಸರಲ್ಲಿ ಎಲ್ಲಿ ಬರ್ದಿದೆ ಬಿಡು ಸ್ವಂತ ಮನೆ, ಅದರಲ್ಲೂ ಈಗ ಬೇರೆ 4,000 ಜಾಸ್ತಿ ಮಾಡಿದ್ದಾರೆ ಆ ಹಾಳಾದ ಬಾಡಿಗೆ ಅವರು, ಅದರಲ್ಲೂ ನಿಮ್ಮ ಅಣ್ಣ ದುಡಿಯೋದು ನಿನಗೆ ಗೊತ್ತಿದೆಯಲ್ಲ ಸೀತಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ರಾಮ್ ಇದ್ದನು ಎಷ್ಟು ದುಡ್ಡು ಬೇಕು ಅಂತ ಡೈರೆಕ್ಟಾಗಿ ಕೇಳ್ತಾನೆ. ಒಂದು 50,000 ಬೇಕಿತ್ತು, ನಿಮ್ಮ ಹತ್ರ ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಹೇಳ್ತಾನೆ. ಪರವಾಗಿಲ್ಲ, ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಇದನ್ನು ನಮ್ಮ ಮನೆಯವ್ರ ನಂಬರ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ನಮ್ಮ ಮನೆಯವ್ರ ನಂಬರ್ ನಿಮಗೆ ಕಳಿಸಿದ್ನಲ್ಲ ಅವತ್ತು ಅಂತ ಹೇಳಿದವಾಗ ರಾಮ್ ಇದ್ದವನು ಹಾಂ ಸರಿಯೇ ಕಳಿಸ್ತೀನಿ ಅಂತ ಹೇಳಿ ಹೇಳ್ತಾನೆ. ಸುಲೋಚನಾ ಇದ್ದವಳು ಶಾಂತಜಿ ಟೀ ಮಾಡಿರಬೇಕು, ಬನ್ನಿ ಕುಡಿತಾ ಮಾತಾಡೋಣ ಅಂತ ಅಲ್ಲಿಂದ ಹೋಗ್ತಾಳೆ. ಆಗ ಸೀತಾ ಇದ್ದವಳು, ರಾಮ್ ನೀವು ಈ ಥರ ಮಾಡಬಾರ್ದಿತ್ತು ಅಂತ ಹೇಳಿ ಹೇಳ್ತಾಳೆ. ಆಗ ರಾಮ್ ಇದನ್ನು, ಇಟ್ಸ್ ಓಕೆ ಸೀತಾ, ಅವರು ನಮ್ಮನೆಯವರೇ ಅಲ್ವಾ, ಅದರಲ್ಲೂ 50,000 ನನಗೇನು ದೊಡ್ಡದಲ್ಲ ಬಿಡಿ ಅಂತ ಹೇಳಿ ಹೇಳ್ತಾನೆ. ಅಷ್ಟಕ್ಕೂ ಇಷ್ಟು ಒಳ್ಳೆತನ ದೊಡ್ಡದಲ್ಲ ರಾಮ್ ಅಂತ ಹೇಳ್ತಾರೆ. ನನಗೆ ಗೊತ್ತು ಸೀತಾ, ನೀವು ಇವರಿಗೆ ಮೊದಲಿಂದನೂ ಹೆಲ್ಪ್ ಮಾಡ್ತಾ ಬಂದಿದ್ದೀರಾ, ನಾನು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಅಂತ ಹೇಳಿ ಹೇಳ್ತಾನೆ. ಆಗ ಸೀತಾ ಇದ್ದವಳು, ಆದರೂ ನೀವು 50,000 ಕೊಡಬಾರ್ದಿತ್ತು ಅಂತ ಹೇಳಿ ಹೇಳ್ತಾಳೆ. ಆಗ ರಾಮ್ ಇದನ್ನು, ಇವಾಗ ವಿಷಯ ಅದರ ಮುತ್ತಿನ ಕತೆಗಳು ಅಂತ ರಾಮ್ ಹೇಳ್ತಾನೆ. ಆಗ ಸೀತಾ ಇದ್ದವಳು ರಾಮ್ಗೆ ಹೊಡಿತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.